ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಭಾಗ 4 ರಾಷ್ಟ್ರಕೂಟರ ಆಳ್ವಿಕೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನೋಟಿಫಿಕೇಷನ್ಗಳು ಮೊದಲು ನಿಮಗೆ ಬರುತ್ತವೆ. ರಾಷ್ಟ್ರಕೂಟರ ಆಳ್ವಿಕೆ ಬಂದ್ಬಿಟ್ಟು ಕ್ರಿಸ್ತಶಕ 753ರಿಂದ 973ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಾರೆ. ಹಾಗೆ ಈ ರಾಷ್ಟ್ರಕೂಟರ ಸ್ಥಾಪಕ ಯಾರಾಗಿರ್ತಾರೆ ಅಂತಂದರೆ ದಂತಿದುರ್ಗ ಅವರು ರಾಷ್ಟ್ರಕೂಟ ಮಣಿತನವನ್ನು ಸ್ಥಾಪನೆ ಮಾಡಿರ್ತಾರೆ. ಅವರ ರಾಜಧಾನಿಗಳು 2 ಬರ್ತವೆ. ಒಂದು ಎಲಚಿಪುರ ಮತ್ತು ಮಾನ್ಯಕೇಟ. ಮಾನ್ಯಕೇಟವನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡೇ ಇರ್ತಾರೆ ಸ್ನೇಹಿತರೆ. ಈ ಎಲಚಿಪುರವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಹಾಗೆ ಪ್ರಸಿದ್ಧ ಅರಸರುಗಳು, ರಾಷ್ಟ್ರಕೂಟರ ಪ್ರಸಿದ್ಧ ಅರಸರುಗಳು 1ನೇ ಕೃಷ್ಣ, 3ನೇ ಗೋವಿಂದ ಧ್ರುವ. ಅಮೋಘ ವರ್ಷ ನೃಪತುಂಗನ ಮೂಲ ಹೆಸರು ಶರ್ವ. ಈ ಪ್ರಶ್ನೆಯನ್ನು ಕೇಳಿರ್ತಾರೆ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗನ ಮೂಲ ಹೆಸರು ಏನು? ಉತ್ತರ ಶರ್ವವಾಗಿದೆ. ಇನ್ನು ಮುಂದೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ ಯಾತ್ರಿಕ ಯಾರು? ಸುಲೇಮಾನ್. ಈ ಪ್ರಶ್ನೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಅರಬ್ ಯಾತ್ರಿಕ ಸುಲೇಮಾನ್ ಆಗಿರ್ತಾರೆ. ಮುಂದೆ ನೋಡುವುದಾದರೆ ಅಮೋಘ ವರ್ಷ ನೃಪತುಂಗನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕಿರುವಳನ್ನು ನೀಡಿದ್ದಾರೆ. ಇದು ಪ್ರಸಿದ್ಧವಾದಂಥ ಪ್ರಶ್ನೆ. 1ನೇ ಕೃಷ್ಣನು ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ. ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದಂಥ ಪ್ರಸಿದ್ಧ ದೊರೆ ಯಾರಂದರೆ 1ನೇ ಕೃಷ್ಣನು. ಹಾಗೆ ಇವರ ಕಾಲದ ಎಲ್ಪೆಂಟಾ ಗುಹೆಯಲ್ಲಿ ತ್ರಿಮೂರ್ತ ವಿಗ್ರಹಗಳಿವೆ. ಇದು ರಾಷ್ಟ್ರಕೂಟರ ಬಗ್ಗೆ ಬ್ರೀಫ್ ಇನ್ಫೋ ಆಗಿದೆ ಸ್ನೇಹಿತರೆ. ಹಾಗೆ ಪೂರ್ತಿ ಇನ್ಫೋ ಬೇಕಾಗಿದ್ದರೆ ಕಮೆಂಟ್ ಮಾಡಬಹುದು. ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಇನ್ನು ಇವರ ಪ್ರಮುಖ ಗ್ರಂಥಗಳು ತ್ರಿವಿಕ್ರಮನ ನಳಚಂಪು, ಹಾಲಾಯುಧನ ಕವಿರಹಸ್ಯ, ಗುಣಭದ್ರನ ಉತ್ತರ ಪುರಾಣ, ಪೊನ್ನನ ಶಾಂತಿ ಪುರಾಣ. ಇವುಗಳಲ್ಲಿ ಕೇಳಬಹುದು ಸ್ನೇಹಿತರೆ. ಇದನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ರಾಜ ಆಳ್ವಿಕೆಯ ಬಗ್ಗೆ. ಧನ್ಯವಾದಗಳು.